ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಈ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮ್ಯಾಥ್ಸ್ ಕ್ಲಾಸಸ್ನ ಸೀರೀಸ್ ಆಫ್ ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇದರ ಉಪಯೋಗ ಪಡ್ಕೋಬೇಕು ಅಂದರೆ ಸದ್ಯಕ್ಕೆ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲಲ್ಲಿ ಈ TET ಪರೀಕ್ಷೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹಿಂದೆಲ್ಲ ಯಾವ ಥರ ಕೇಳಿದೆ ನಾವೆಲ್ಲ ಪ್ರಶ್ನೆಗಳನ್ನು ಪ್ರತಿ ವಿಡಿಯೋಸಲ್ಲಿ ನಾವು ಅನಲೈಸ್ ಮಾಡ್ತಾ ಇರ್ತೀವಿ. ಕ್ವಶನ್ಗೆ ಆನ್ಸರ್ ಮಾಡೋ ವಿಧಾನವನ್ನು ನೀವೇನಾದ್ರು ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ಅಲ್ಲಿ ಟಾಪಿಕ್ ವೈಸು ಸಿಲೆಬಸ್ ವೈಸ್ ಕ್ಲಾಸಸ್ ಇರ್ತವೆ. ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಅಲ್ಲಿ ಅದು ಪೇಯ್ಡ್ ವರ್ಷನ್ ಇರುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಫೀಸ್ ಇರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಲ್ಲಿ ಸಿಬ್ಲಿಂಗ್ಸಲ್ಲಿ ನಿಮ್ಮ ಊರಲ್ಲಿ ಯಾರಾದರೂ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮು, PDO ಎಕ್ಸಾಮು, VA ಎಕ್ಸಾಮು, ಬೀಡ್ ಫಾರೆಸ್ಟರ್ ಎಕ್ಸಾಮಿಗೆ ಅಪ್ಲೈ ಮಾಡಿದರೆ ಅವರು ಪ್ರಿಪೇರ್ ಆಗ್ತಾ ಇದ್ರೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಉಪಯೋಗನ ಪಡ್ಕೋಬಹುದು. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. If 2352 equal to 2 power x into 3 power y into 7 power z, then the value of x plus y plus z is ಅಂತ ಇದೆ. 2352 ಈಕ್ವಲ್ ಟು 2 ರ ಘಾತ ಎಕ್ಸ್ ಇಂಟು 3 ರ ಘಾತ ವೈ ಇಂಟು 7 ರ ಘಾತ ಝಡ್ ಆದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ನ ಬೆಲೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಈ ರೀತಿ ಪ್ರಶ್ನೆಗೆ ನಾವು ವೆರಿ ಸಿಂಪಲ್ ಆಗಿ ಆನ್ಸರ್ ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇಲ್ಲಿ 2352 ಇದೆಯಲ್ಲ, ಇದನ್ನ ಅವಿಭಾಜ್ಯ ಸಂಖ್ಯೆಗಳ ಘಾತಗಳನ್ನಾಗಿ ಅದರ ಅಪವರ್ತನಗಳನ್ನಾಗಿ ವ್ಯಕ್ತಪಡಿಸಿದ್ದಾನೆ ಅಂದಮೇಲೆ ನಾವು ಫಸ್ಟ್ 2352 ಇದು 2 ಇದೆಯಲ್ಲ, 2 ಇಂದ ಡಿವೈಡ್ ಮಾಡ್ಕೋಬೇಕು. 2 1 2, ಇದು 2 1 2 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 15 ಆಯ್ತು. 2 7 14 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 12 ಆಯ್ತು. 2 6 12. ಮತ್ತು ಇದೇ ಸಂಖ್ಯೆ ಅದೇ 2 ಇಂದ ಡಿವೈಡ್ ಆದರೆ ಮತ್ತೊಂದು ಸಲ ಡಿವೈಡ್ ಮಾಡಿರಿ, ಏನು ತೊಂದರೆ ಇಲ್ಲ. ಇದು 2 5 10 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 2 8 16 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, ಮತ್ತು 2 8 16 ಕ್ಯಾನ್ಸಲ್ ಆಗುತ್ತೆ. ಮತ್ತು 588 ಕೂಡ ಮತ್ತೊಂದು ಸಲ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಎಷ್ಟು ಸಲ ಡಿವೈಡ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಸಲನ ಡಿವೈಡ್ ಮಾಡಿಬಿಡ್ರಿ. 2 2 4 1 ಉಳಿಯುತ್ತೆ, 18 ಆಯ್ತು. 2 9 18, ಇದು 2 4 8 ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇದು 2 ಇಂದನೇ ಡಿವೈಡ್ ಆಗುತ್ತೆ. 2 1 2, 2 4 8 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 2 7 14 ಕ್ಯಾನ್ಸಲ್ ಆಗುತ್ತೆ. ಇವಾಗ ಇದು ಬೆಸ ಸಂಖ್ಯೆ ಬಂತು, 2 ಇಂದ ಡಿವೈಡ್ ಆಗಲ್ಲ ಅಂದಮೇಲೆ ನೆಕ್ಸ್ಟ್ ಇಲ್ಲಿ 3 ಇದೆಯಲ್ಲ, ಇದು 3 ಇಂದ ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಮಾಡಿರಿ. 3 4 12, 2 ಉಳಿಯುತ್ತೆ, 27 ಆಯ್ತು. 3 9 27 ಆಗುತ್ತೆ, 49 ಬಂತು. ಈ 49 3 ಇಂದ ಮತ್ತೆ ಡಿವೈಡ್ ಆಗಲ್ಲ, ಆದರೆ ಮುಂದಿನ ಸಂಖ್ಯೆ 7 ಇಂದ ಡಿವೈಡ್ ಆಗುತ್ತೆ. 7 ರಿಂದ 7 7 49, ಮತ್ತೊಂದು ಸಲ ಈ 7 7ರಿಂದ ಡಿವೈಡ್ ಆಗುತ್ತೆ. 7 1 7 ಕ್ಯಾನ್ಸಲ್ ಮಾಡ್ರಿ. ಸೊ ಅಪ್ ಟು ಇಲ್ಲಿ ಲಾಸ್ಟಿಗೆ 1 ಬರೋವರೆಗೂ ಡಿವಿಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ನೋಡಿರಿ, 2352ನ್ನ ನಾವು 2 ಪವರ್ ಎಕ್ಸು ಇಂಟು 2 ಪವರ್ ವೈ ಇಂಟು 3 ಪವರ್ ವೈ ಇಂಟು 7 ಪವರ್ ಝಡ್ ಅಂತ ಬರ್ಕೊಂಡಾಗ ಈ 2352ರ ಅಪವರ್ತನಗಳನ್ನು ನಾವು ಕಂಡುಹಿಡಿದ್ರೆ ಇಲ್ಲಿ 2 ಅನ್ನೋದು 1 2 3 4 ಟೈಮ್ಸ್ ಇದೆ ಅಂದರೆ 2 ಪವರ್ 4 ಅಂತ ಬರಿಬೇಕು. 3 ಅನ್ನೋದು ಒಂದೇ ಸಲ ಇದೆ ಅಂದರೆ 3 ಪವರ್ 1 ಅಂತ ಬರಿಬೇಕು. 7 ಅನ್ನೋದಿಲ್ಲಿ 2 ಟೈಮ್ಸ್ ಇದೆ ಅಂದರೆ 7 ಸ್ಕ್ವೇರ್ ಅಂತ ಬರ್ಕೋಬೇಕು. ಸೊ ಹಾಗಾದ್ರೆ ಈ ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ 4 ಇದೆ ಅಂದ್ರೆ ಎಕ್ಸ್ ಈಕ್ವಲ್ ಟು 4 ಬಂತು. ಇಲ್ಲಿ ವೈ ಪ್ಲೇಸ್ ಅಲ್ಲಿ 1 ಇದೆ ಅಂದ್ರೆ ವೈ ಈಕ್ವಲ್ ಟು 1 ಸಿಗುತ್ತೆ. ಇಲ್ಲಿ ಝಡ್ ಪ್ಲೇಸ್ ಅಲ್ಲಿ ಇಲ್ಲಿ 2 ಬಂದಿದೆ ಅಂದ್ರೆ ಝಡ್ ಈಕ್ವಲ್ ಟು 2 ಬರಿತಾ ಇದ್ವಿ. ಇಲ್ಲಿ ಕೇಳಿರೋದು ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ನ ಬೆಲೆ ಎಷ್ಟು ಬರುತ್ತೆ ಅಂತ. ಎಕ್ಸ್ ಅಂದ್ರೆ 4 ಪ್ಲಸ್ ವೈ ಅಂದ್ರೆ 1 ಪ್ಲಸ್ ಝಡ್ ಅಂದ್ರೆ 2 ಹಾಕೊಂಡು ಇವೆಲ್ಲ ಸಂಖ್ಯೆಗಳನ್ನ ಕೂಡಿದಾಗ ಟೋಟಲಿ 7 ಬರುತ್ತೆ. 4 ಪ್ಲಸ್ 1 5, 5 ಪ್ಲಸ್ 2 7 ಬರೋದ್ರಿಂದ ಆಪ್ಷನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ನ ಬೆಲೆ ಅಂದ್ರೆ 7 ಬರ್ತಾ ಇದೆ. ಎರಡನೇ ಆಪ್ಷನ್ ಅಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾ? ಸೊ ಈ ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಾದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ. ಏನಿದೆ ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬನ್ನಿ. ದ ನಂಬರ್ ಆಫ್ ಇವನ್ ಡಿವೈಸರ್ಸ್ ಆಫ್ 100 ವಿಲ್ ಬಿ ಅಂತ. 100ರ ಸಮಭಾಜಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ 100ರ ಫ್ಯಾಕ್ಟರ್ಸ್ ಬರಿಬೇಕು. ಫ್ಯಾಕ್ಟರ್ಸ್ ಆಫ್ 100 ಅಂತ ಬರಿತೀವಲ್ಲ, 100 ಯಾವ್ಯಾವ ಸಮ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅಂತ ನೋಡ್ಬೇಕು.
ಈ 100 ಅನ್ನೋ ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂದರೆ 1ರಿಂದ ಡಿವೈಡ್ ಆಗುತ್ತೆ 100 ಅನ್ನೋದು. ಆಮೇಲೆ 100 ಅನ್ನೋ ಸಂಖ್ಯೆ 2ರಿಂದ ಭಾಗ ಆಗುತ್ತೆ. ಸೊ ಈ 100 ಅನ್ನೋ ಸಂಖ್ಯೆ ಮತ್ತು 4ರಿಂದನೂ ಭಾಗ ಆಗುತ್ತೆ. ಈ 100 ಅನ್ನೋ ಸಂಖ್ಯೆ 5ರಿಂದನೂ ಡಿವೈಡ್ ಆಗುತ್ತೆ. ಬಟ್ 6ರಿಂದ ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬರುತ್ತೆ. 6ರಿಂದ ಡಿವೈಡ್ ಮಾಡಿದ್ರೆ 7ರಿಂದ ಡಿವೈಡ್ ಮಾಡಿದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. 8ರಿಂದನೂ 100 ಡಿವೈಡ್ ಮಾಡಿದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. 9ರಿಂದನೂ ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ಡಿವೈಡ್ ಆಗೋದು ನೆಕ್ಸ್ಟ್ 10ರಿಂದ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ 11ರಿಂದ 12ರಿಂದ 13ರಿಂದ 14ರಿಂದ 15ರಿಂದ 16ರಿಂದ ಯಾವ ಸಂಖ್ಯೆಯಿಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಡಿವೈಡ್ ಆಗೋದಿದೆ 25ರಿಂದ ಡಿವೈಡ್ ಆಗುತ್ತೆ. 20ರಿಂದನೂ ಡಿವೈಡ್ ಆಗುತ್ತೆ. 25 100 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದೇ 100 ಅನ್ನೋ ಸಂಖ್ಯೆ 25ರಿಂದನೂ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. 25ರಿಂದ ಡಿವೈಡ್ ಆಗುತ್ತೆ. 25 ಆದಮೇಲೆ ನೆಕ್ಸ್ಟ್ ಇದು 50ರಿಂದ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. 52 100 ಅಂತ. ಮತ್ತು 100 ಅನ್ನೋ ಸಂಖ್ಯೆ ಮತ್ತು 100ರಿಂದ ಡಿವೈಡ್ ಆಗುತ್ತೆ. 100ರಿಂದನೂ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 100ರ ಅಪವರ್ತನಗಳು ಇವಿಷ್ಟು ಸಂಖ್ಯೆಗಳು. 100 ಅನ್ನೋದು 100 ಅನ್ನೋದು 1ರಿಂದ ಡಿವೈಡ್ ಆಗುತ್ತೆ, 2ಇಂದ ಆಗುತ್ತೆ, 4ಇಂದ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ, 10ಇಂದ ಡಿವೈಡ್ ಆಗುತ್ತೆ, 20ಇಂದನೂ ಡಿವೈಡ್ ಆಗುತ್ತೆ, 25ಇಂದನೂ ಡಿವೈಡ್ ಆಗುತ್ತೆ, 50ಇಂದನೂ ಆಗುತ್ತೆ, ಆ್ಯಂಡ್ ದೆನ್ 100ಇಂದನೂ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಈ 100 ಅನ್ನೋದು ಡಿವೈಡ್ ಆಗ್ತಕ್ಕಂಥ ಸಮಭಾಜಕಗಳು ಅಂದರೆ ಯಾವ್ಯಾವ ಸಮಸಂಖ್ಯೆಗಳಿಂದ ಡಿವೈಡ್ ಆಗುತ್ತೆ ಅಂದರೆ ಈ ಲೀಸ್ಟಲ್ಲಿರ್ತಕ್ಕಂಥ ಸಮಸಂಖ್ಯೆಗಳು ಯಾವ್ಯಾವ ನೋಡ್ಕೊಂತ ಹೋಗ್ರಿ. 2 ಅನ್ನೋದು ಸಮಸಂಖ್ಯೆ, 4 ಅನ್ನೋದು ಸಮಸಂಖ್ಯೆ, 10 ಸಮಸಂಖ್ಯೆ, 20 ಸಮಸಂಖ್ಯೆ, 50 ಸಮಸಂಖ್ಯೆ, 100 ಅನ್ನೋದು ಕೂಡ ಸಮಸಂಖ್ಯೆ. ಇವನ್ನೆಲ್ಲ ಇವನ್ ಡಿವೈಸರ್ಸ್ ಅಂತ ಕರಿತೀವಿ. ಈ 25, 5 ಆಮೇಲೆ 1 ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಕೌಂಟ್ ಮಾಡ್ರಿ. 1 2 3 4 5 6 ಸಮಭಾಜಕಗಳ ಸಂಖ್ಯೆ ಎಷ್ಟಿದಾವೆ? ಇಲ್ಲಿ 6 ಇದಾವಲ್ಲ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೋಡ್ರಿ, ಮೊದಲನೇ ಆಪ್ಷನ್ ಇದು ಸರಿ ಉತ್ತರ ಆಗುತ್ತೆ. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. How many cubes of side 3 cm can be separated from a cube of side 15 cm ಅಂತ ಇದೆ. 15 ಸೆಂಟಿಮೀಟರ್ ಅಳತೆಯುಳ್ಳ ಒಂದು ಘನದಲ್ಲಿ 3 ಸೆಂಟಿಮೀಟರ್ ಅಳತೆಯುಳ್ಳ ಎಷ್ಟು ಘನಗಳನ್ನು ವಿಭಾಗಿಸಬಹುದು ಅಥವಾ ಸಪರೇಟ್ ಮಾಡಬಹುದು ಅಂತ ಪ್ರಶ್ನೆ ಕೇಳಿದನಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಘನ ಅಂದ್ರೆ ಒಂದು ಇಮ್ಯಾಜಿನೇಷನ್ ಬರ್ಬೇಕು. ಕ್ಯೂಬ್ ಅಂತ ಕರಿತೀವಿ ಅಂದರೆ ನೋಡ್ರಿ, ಈ ಶೇಪಲ್ಲಿರೋ ಆಬ್ಜೆಕ್ಟನ್ನು ಯಾವುದನ್ನಾಗಲಿ ನಾವು ಏನಂತ ಕರಿತೀವಿ? ಕ್ಯೂಬ್ ಅಂತ ಕರಿತೀವಿ. ಇದರ ಪ್ರತಿಯೊಂದು ಸೈಡ್ ಎಷ್ಟಿರುತ್ತೆ ಅಂದರೆ 15 ಸೆಂಟಿಮೀಟರ್ ಇರುತ್ತೆ ಅಂತ. ಪ್ರತಿಯೊಂದು ಸೈಡ್ ಏನಿದಾವಲ್ಲ ಇವೆಲ್ಲ ಪ್ರತಿಯೊಂದು 15 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರ್ತವೆ ಅಂತ. ಈ 15 ಸೆಂಟಿಮೀಟರ್ ಅಳತೆ ಹೊಂದಿಲ್ಲ ಈ ಕ್ಯೂಬನ್ನು ನಾನು 3 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಆಗಿ ಹಿಂಗೆ ಕಟ್ ಮಾಡ್ತಾ ಹೋಗ್ಬೇಕು. 3 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಹೋದ್ರೆ 3 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಆಗಿ ಅವನ್ನ ಕಟ್ ಮಾಡ್ತಾ ಹೋದ್ರೆ ಎಷ್ಟು ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಎಷ್ಟು ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಹೋಗ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಎಷ್ಟು ಸ್ಮಾಲ್ ಕ್ಯೂಬ್ಸ್ ಆಗಿ ಇವನ್ನ ಹಿಂಗೆ 3 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಆಗಿ ಹಿಂಗೆ ಕಟ್ ಮಾಡಿ ಸೊ ಹಿಂಗೆ ಒಂದ್ಸಲ ಕಟ್ ಮಾಡಿ ಒಂದೊಂದೇ ತೆಗೆದಾಗ ಇದು 3, ಇದು 3, ಇದು 3, ಇದು 3, 3 + 3 6, 6 3 9, 9 3 12, 12 + 3 15 ಸೆಂಟಿಮೀಟರ್ ಕರೆಕ್ಟ್ ಆಗುತ್ತೆ. ಸೊ ಟೋಟಲ್ 15 ಸೆಂಟಿಮೀಟರ್ ಅಳತೆಯುಳ್ಳ ಘನದಲ್ಲಿ 3 ಸೆಂಟಿಮೀಟರ್ ಒಂದೊಂದು ಕ್ಯೂಬ್ನ ಕಟ್ ಮಾಡಿ ಹೊರ ತೆಗೆದಾಗ ಆ ಥರ 3 ಸೆಂಟಿಮೀಟರ್ ಅಳತೆಯ ಸ್ಮಾಲ್ ಕ್ಯೂಬ್ಸ್ ಎಷ್ಟಾಗ್ತವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇನ್ನು ನಿಮಗೆ ಕ್ಲಾರಿಟಿ ಗೊತ್ತಾಗಬೇಕಾದ್ರೆ ಈ ಥರ ನೋಡ್ರಿ, ಒಂದೊಂದು ನೋಡ್ರಿ, ಈ ಥರ ಸ್ಮಾಲ್ ಕ್ಯೂಬ್ಸ್ನ ಕಟ್ ಮಾಡಿ ಇಲ್ಲಿಂದ ಇಲ್ಲಿಗೆ 15 ಸೆಂಟಿಮೀಟರ್ ಇದಾದ್ರೆ 3 ಸೆಂಟಿಮೀಟ್ರಿಗೆ ಒಂದೊಂದು ಸ್ಮಾಲ್ ಕ್ಯೂಬ್ಸ್ನ ಹಿಂಗೆ ಕಟ್ ಮಾಡಿ ಹೊರ ತೆಗೆದಾಗ ಈ ಥರ ಸ್ಮಾಲ್ ಕ್ಯೂಬ್ಸ್ ಎಷ್ಟಾಗ್ತವೆ ಅಂತ ಕೇಳಿದ್ದಾನೆ. ಟೋಟಲಿ ನೋಡ್ರಿ, 15 ಸೆಂಟಿಮೀಟ್ರನ್ನ 3 ಸೆಂಟಿಮೀಟ್ರಿಗೆ ಒಂದು ಭಾಗ ಮಾಡ್ತಾ ಹೋದ್ರೆ ಟೋಟಲಿ ಒಂದು ರೋನಲ್ಲಿ 1 2 3 4 5 ಬರ್ತವೆ. ಈ ಕಡೆ ಕೌಂಟ್ ಮಾಡಿದ್ರೆ 1 2 3 4 5 ಬರ್ತವೆ. ಹಿಂಗೆ ಕೌಂಟ್ ಮಾಡಿದ್ರೆ 1 2 3 4 5 ಬರ್ತವೆ. ಅಂದರೆ ಸೊ ಟೋಟಲ್ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಬೇಕಂದ್ರೆ ಒಂದೊಂದು ರೋನಲ್ಲಿ 5 ಸಿಗೋದ್ರಿಂದ 5 × 5 × 5 ಅಂತ ಆ 3ನ ಮಲ್ಟಿಪ್ಲೈ ಮಾಡ್ಬೇಕು ಉದ್ದ ಅಗಲ ಎತ್ತರದಲ್ಲಿ. ಸೊ ನೋಡ್ರಿ, ಇದು ಲೆಂತು ಬ್ರೆಡ್ತು ಹೈಟಲ್ಲಿ ಎಲ್ಲವೂ 3 ಸೆಂಟಿಮೀಟ್ರಿಗೆ ಕಟ್ ಮಾಡಿದ್ರೆ ಟೋಟಲಿ 15 ಸೆಂಟಿಮೀಟ್ರಲ್ಲಿ 5 ಆಗೋದ್ರಿಂದ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ 5 × 5 × 5 ಮಲ್ಟಿಪ್ಲೈ ಮಾಡಿರಿ. 5 × 5 25, 25 × 5 ಅಂದರೆ ಟೋಟಲಿ 125 ಸ್ಮಾಲ್ ಕ್ಯೂಬ್ಸ್ ಆಗ್ತವೆ. ಇನ್ನೂ ಕ್ಲಾರಿಟಿ ಬೇಕಾದ್ರೆ ಇಲ್ಲಿ ಕೌಂಟ್ ಮಾಡಿರಿ. ನೋಡ್ರಿ,
ಕೌಂಟ್ ಮಾಡೋದಾದ್ರೆ ಇಲ್ಲೇ ನಿಮಗೆ ಸಿಗುತ್ತೆ. ಇದು 1 2 3 4 5 ಈ ಲೈನಾಗ 5, 10 ಈ ಲೈನಾಗ 5, 15 ಈ ಲೈನಾಗ 5, 20 ಈ ಲೈನಾಗ 5. ಟೋಟಲಿ ಇಲ್ಲಿಂದ ಇಲ್ಲಿ ಕಟ್ ಮಾಡಿದಾಗ ಮೇಲ್ಭಾಗದಲ್ಲಿ ಎಷ್ಟು ಬಂದು ಅಂದರೆ 25 ಬಂದು. ಇಲ್ಲಿಂದ ಇಲ್ಲಿ ಮೇಲ್ಭಾಗದಲ್ಲಿ ಹಿಂಗೆ ಕಟ್ ಮಾಡಿದಾಗ ಮೇಲ್ಗಡೆ 25 50 ಆದವು. ಸೊ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ 25 ಅಂದರೆ 75 ಆದವು. ಇಲ್ಲಿಂದ ಮೇಲ್ಭಾಗದಲ್ಲಿ ಹಿಂಗೆ ಕಟ್ ಮಾಡಿ ತೆಗೆದ್ವಿ ಅಂದರೆ 75 25 100 ಆದವು. ಸೊ ಇಲ್ಲಿ ಕೆಳಗಡೆ ಮತ್ತೆ 25 ಉಳಿತವೆ. ಅದೇ ಥರ ಟೋಟಲಿ 125 ಸ್ಮಾಲ್ ಕ್ಯೂಬ್ಸ್ ಆಗ್ತವೆ. 125 ಅಂತ ಇಲ್ಲಿ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ 3 power 1189 is divided by 7, then the remainder is ಅಂತ ಕೇಳಿದಾನೆ. 3 ಘಾತ 1989 7ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಅಂತ ನೋಡ್ರಿ. 3 ನಾವು 1989 ಸಲ ಹಾಕೊಂಡು ಗುಣಿಸ್ಬೇಕು. 3ನ 1989 ಸಲ ಹಾಕೊಂಡು ಗುಣಾಕಾರ ಮಾಡಿ ಅದರ ಗುಣಲಬ್ಧದಲ್ಲಿ ಅದರ ಗುಣಲಬ್ಧವನ್ನು 7ರಿಂದ ಭಾಗಿಸ್ಬೇಕು. ಅದರ ಗುಣಲಬ್ಧವನ್ನು ನಾವು 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಉಳಿಯುವ ಶೇಷ ಎಷ್ಟು ಅಂತ ಕೇಳಿದಾಗ 3ನ್ನು 1989 ಸಲ ಹಾಕೊಂಡು ಗುಣಿಸೋಕೆ ಸಾಧ್ಯ ಇಲ್ಲ. ಫಸ್ಟ್ 3ನ್ನು 1 ಸಲ ಹಾಕಿದ್ರೆ 3 ಆಗುತ್ತೆ ನೋಡ್ರಿ. 3 ಘಾತ 1 ಹಾಕಿದರೆ 3 ಬರುತ್ತೆ. ಈ 3 ಅನ್ನೋದು ಈ 7ರಿಂದ ಡಿವೈಡ್ ಆಗಲ್ಲ. ಹಾಗಾಗಿ 3ನ್ನು 2 ಸಲ ಹಾಕಿದರೆ 9 ಬರುತ್ತೆ. 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಇದು 7ರಿಂದ ಡಿವೈಡ್ ಆಗೋದ್ರಿಂದ ನಾನು ಈ 3 ಘಾತ 1989ನ್ನು 3 ಸ್ಕ್ವೇರ್ ಅಂತ ಬರ್ಕೊಂಡು ಈ 2ರಿಂದ ಇದನ್ನು ಡಿವೈಡ್ ಮಾಡಿ ಬರೀಬೇಕು. 2 ಎಷ್ಟಲೇ ಅಂದರೆ 2 9 18 1 ಉಳಿಯುತ್ತೆ. 18 ಆಗುತ್ತೆ. ಮತ್ತು 9 18 ಕ್ಯಾನ್ಸಲ್ ಆಗಿ 9 ಉಳಿಯುತ್ತೆ. ಆಮೇಲೆ 2 4 8 ಕ್ಯಾನ್ಸಲ್ ಆಗಿ ಇನ್ನು 1 ಉಳಿಯುತ್ತೆ. ಅಂದರೆ 3 power 1 ಸಪ್ರೇಟ್ ಬರುತ್ತೆ ನೀನು ಒಂದನ್ನು. ಅಂದರೆ ಇವಾಗ ನೋಡ್ರಿ, ಈ 3 ಸ್ಕ್ವೇರ್ ಅಂತ ಬರ್ಕೊಂಡು 2ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 994 ಹಾಕಿ ಇನ್ನೊಂದು ಉಳಿಯುತ್ತೆ. ಅಂದರೆ ಅದು 3 ಘಾತ 1 ಸಪ್ರೇಟ್ ಬರೀಬೇಕು. ಇವಾಗ 2 × 994 ಅಂದರೆ ಇವೆರಡು ಘಾತಗಳಿದ್ದಾಗ ಇವೆರಡು ಗುಣಾಕಾರ ಮಾಡಿದ್ರೆ 2 4 8, 2 9 18 8 ದಶಕ 1, 2 9 18 1 9, 1988 ಆಗುತ್ತೆ. ಬಟ್ ಇಲ್ಲಿರ 1989 ಅಲ್ಲ, ಇನ್ನೊಂದು 3 ಘಾತ 1 ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ. ಅಂದರೆ ಈ ಒಂದನ್ನು ಇದಕ್ಕೆ ಕೂಡಿದ್ವಿ ಅಂದರೆ 1989 ಕರೆಕ್ಟ್ ಆಗೋದ್ರಿಂದ ಆ 3 ಘಾತ 1 ಸಪ್ರೇಟ್ ಬರಿತಾ ಇದೀನಿ. ಇವಾಗ ಈ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಈ 9ನ್ನ 7ರಿಂದ ಭಾಗಿಸಿದ್ದೆ ಆದರೆ ಶೇಷ 7 7 ಕ್ಯಾನ್ಸಲ್ ಆಗಿ 9 7 ಕಳೆದ್ರೆ ಶೇಷ ಉಳಿಯೋ ಶೇಷ ಎಷ್ಟು 2 ಉಳಿಯುತ್ತೆ. ಹಾಗಾಗಿ 3 ಸ್ಕ್ವೇರ್ ಅಂದರೆ 9. ಈ 9ನ್ನ 7ರಿಂದ ಭಾಗಿಸಿದಾಗ ಉಳಿಯೋ ಶೇಷ 2 ಉಳಿಯೋದ್ರಿಂದ ಈ 3 ಸ್ಕ್ವೇರ್ ಜಾಗದಲ್ಲಿ ಬರೀ ಆ ಶೇಷ 2 ಬರ್ಕೊಂಡು ಮೇಲ್ಗಡೆ 994 ಬರ್ಕೊಂಡು ಇಂಟು 3 ಘಾತ 1 ಬರ್ಕೊಳ್ರಿ. ಸೊ ಇವಾಗ ಮತ್ತೆ ನೋಡ್ರಿ, ಇಲ್ಲಿ 2 ಇದೆ ಬೇಸ್. 2 ಘಾತ 1 ಅಂದರೆ 2 ಬರುತ್ತೆ. ಇದು 7ಕ್ಕಿಂತ ಕಡಿಮೆ. 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಇದು 2ಕ್ಕಿಂತ ಕಡಿಮೆ. 2 ಕ್ಯೂಬ್ ಅಂದರೆ 2 3 ಸಲ ಗುಣಿಸಿದ್ರೆ 8 ಬರುತ್ತೆ. ಇದು 7ಕ್ಕಿಂತ ಜಾಸ್ತಿ ಇರೋದ್ರಿಂದ ಈ 2ನ್ನ ನೋಡ್ರಿ, ಸೊ 2 ಕ್ಯೂಬ್ ಅಂತ ಬರ್ಕೊಂಡು ಈ 3ರಿಂದ 994 ಡಿವೈಡ್ ಮಾಡಿರಿ. 3 3 9, 3 3 9, 3 1 3 ಕ್ಯಾನ್ಸಲ್ ಆಗಿ 1 ಉಳಿಯುತ್ತಲ್ಲ. ಸೊ ಇನ್ನು 2 ಘಾತ 1 ಸಪ್ರೇಟ್ ಬರಲಿ. ಬೇಸ್ 2 ಇದೆ ಅಂದರೆ ಆ 1ನ್ನು 2 ಘಾತ 1, ಇಲ್ಲಿ 3 ಘಾತ 1 ಬರ್ಕೊಳ್ರಿ. ಸೊ ಇವಾಗ 2 ಕ್ಯೂಬ್ ಅಂದರೆ 8 ಆಗುತ್ತೆ. 8ನ್ನು 7ರಿಂದ ಭಾಗಿಸಿದಾಗ 7 1 7 ಕ್ಯಾನ್ಸಲ್ ಆಗಿ ಶೇಷ 1 ಉಳಿಯುತ್ತೆ. ಭಾಗಲಬ್ಧ ಅಲ್ಲ, ಶೇಷ 1 ಉಳಿಯುತ್ತೆ. 2 ಕ್ಯೂಬ್ ಅಂದರೆ 8, 8ನ್ನು 7ರಿಂದ ಡಿವೈಡ್ ಮಾಡಿದಾಗ ಶೇಷ 1 ಉಳಿಯುತ್ತಲ್ಲ. 1 ಘಾತ 331 ಇಂಟು 2 ಇಂಟು ಈ 3 ಅಷ್ಟೇ ಬರ್ಕೊಂಡು 2 ಘಾತ 1 ಅಂದರೆ 2, 3 ಘಾತ ಅಂದರೆ 3. 1ನ್ನು 331 ಸಲ ಹಾಕೊಂಡು ಗುಣಿಸಿದ್ರೆ 1 ಬರುತ್ತೆ. ಇಂಟು 2 ಇಂಟು 3 ಗುಣಿಸಿದ್ರೆ 2 3 6, 6 1 6 ಬರೋದ್ರಿಂದ ಈ 6 ಅನ್ನೋದು 7ಕ್ಕಿಂತ ಚಿಕ್ಕ ಸಂಖ್ಯೆ ಇದೆ. ಅಂದರೆ ಇದೇ ಶೇಷ ಆಗಿರುತ್ತೆ. ಅಂದರೆ 3 ಘಾತ 1989ನ್ನು 7ರಿಂದ ಭಾಗಿಸಿದಾಗ ಉಳಿತಕ್ಕಂಥ ಶೇಷ ಅಂದರೆ 6 ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೆಕೆಂಡ್ ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರು. ಈ ಥರ ಆನ್ಸರ್ ಮಾಡ್ಬೋದು ಈ ಕ್ವಶನ್ನಿಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್ ಈಸ್ 2160 ಡಿಗ್ರಿ. ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗನ್ ಈಸ್ ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ 2160 ಡಿಗ್ರಿ ಆದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಆದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು?
ಬಹುಭುಜಾಕೃತಿ ಅಂದ್ರೆ ಅವು ಎಷ್ಟೋ ಬಾಹುಗಳನ್ನು ಹೊಂದಿರತಕ್ಕಂಥ ಒಂದು ಆಕೃತಿ ಇರುತ್ತೆ, ಎಷ್ಟೋ ಬಾಹುಗಳನ್ನು ಹೊಂದಿರತಕ್ಕಂಥ ಆಕೃತಿ ಇರುತ್ತೆ. ಆ ಎಷ್ಟೋ ಬಾಹುಗಳನ್ನು ಹೊಂದಿರೋ ಆಕೃತಿನ ನಾವು ಬಹುಭುಜಾಕೃತಿ ಅಂತ ಕರಿತೀವಿ. ಆ ಬಹುಭುಜಾಕೃತಿಯಲ್ಲಿ ಬರೋ ಎಲ್ಲ ಒಳ ಕೋನಗಳನ್ನು ಕೂಡಿದಾಗ ಟೋಟಲಿ 2160 ಡಿಗ್ರಿ ಆಗುತ್ತೆ ಅಂದಮೇಲೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನಂಬರ್ ಆಫ್ ಸೈಡ್ಸ್ ಇನ್ ದ ಪಾಲಿಗನ್ ಅಂತ ಕೇಳಿದಾಗ ನೋಡ್ರಿ, ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಕಂಡುಹಿಡಿಯೋ ಒಂದು ಫಾರ್ಮುಲಾ ಇದೆ. n-2 ಇಂಟು 180 ಡಿಗ್ರಿ ಈಕ್ವಲ್ ಟು, ಸೊ n-2 ಇಂಟು 180 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಸಿಗುತ್ತೆ. ಅದೆಷ್ಟು ಅಂತ ಹೇಳಿದಾನೆ ಪ್ರಶ್ನೆಯಲ್ಲಿ 2160 ಹೇಳಿದನಲ್ಲ, ಆ ಎಲ್ಲ ಒಳಕೋನಗಳ ಮೊತ್ತ 2160ಕ್ಕೆ ಸಮ ಇರೋದ್ರಿಂದ ಈಕ್ವಲ್ ಟು 2160 ಬರ್ಕೊಂಡು, ಇವಾಗ n-2 ಲೆಫ್ಟ್ ಸೈಡಲ್ಲೇ ಇರಲಿ, 180 ರೈಟ್ ಸೈಡಿಗೆ ಬಂದರೆ ಡಿವೈಡ್ ಬೈ 180 ಆಗುತ್ತೆ. ಸೊ ಈ 0 ಕ್ಯಾನ್ಸಲ್ ಮಾಡ್ತಾನೆ. 18 1 18, 3 ಉಳಿಯುತ್ತೆ, 18 2 36 ಕ್ಯಾನ್ಸಲ್ ಆಗಿ 12 ಬರುತ್ತಲ್ಲ. ಈ -2 ಏನಿದೆಯಲ್ಲ ಈಕ್ವಲ್ ಟಿಂದ ರೈಟ್ ಸೈಡ್ ಬಂದರೆ +2 ಆಗುತ್ತೆ. 12 + 2 ಕೂಡಿದಾಗ 14 ಬರೋದ್ರಿಂದ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ 14 ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ಒಂದು 7 8 9 ಸೈಡ್ಸ್ ಇರತಕ್ಕಂಥ ಆಕೃತಿ ಹಾಕಿದ್ದೀನಿ ಅಷ್ಟೇ. ಸೊ n-2 ಇಂಟು 180 ಅನ್ನೋದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ. ಅವರೇ ಕೊಟ್ಟಿದ್ದಾರೆ, ಅದೆಷ್ಟಿದೆ 2160 ಕೊಟ್ಟಿರೋದ್ರಿಂದ ಈಕ್ವಲ್ ಟು 2160 ತಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದರೆ n ಬೆಲೆ ಸಿಗುತ್ತೆ. ಅದು 14 ಬರುತ್ತೆ. ಅಂದರೆ 14 ಬಾಹುಗಳನ್ನು ಹೊಂದಿರೋ ಬಹುಭುಜಾಕೃತಿಯಲ್ಲಿ ಎಲ್ಲ ಒಳಕೋನಗಳ ಮೊತ್ತ 2160 ಡಿಗ್ರಿ ಆಗಿರುತ್ತೆ ಅಂತ ಅರ್ಥ. ಆ ಬಹುಭುಜಾಕೃತಿಯಲ್ಲಿನ ಬಾಹುಗಳ ಸಂಖ್ಯೆ 14. ಆಪ್ಷನ್ 3rd one ಅಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 3rd ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಕರಿಬಹುದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ದ ಲೀಸ್ಟ್ ನಾನ್ ನೆಗೆಟಿವ್ ಪ್ರೈಮ್ ಇಂಟೀಜರ್ ಈಸ್ ಅಂತ ಕೇಳಿದಾನೆ. ಅತಿ ಚಿಕ್ಕ ಋಣಾತ್ಮಕವಲ್ಲದ ಅವಿಭಾಜ್ಯ ಪೂರ್ಣಾಂಕ ಯಾವುದು ಅಂದ್ರೆ, ನಮಗೆ ಪೂರ್ಣಾಂಕಗಳಂದ್ರೆ ಗೊತ್ತಿದೆ, 0 1 2 3 4 ಅಂತ. ಆಮೇಲೆ ಈ ಕಡೆ -1 -2 -3 ಅಂತ ಗೊತ್ತಿದೆ. ಇಲ್ಲಿ ನಾನ್ ನೆಗೆಟಿವ್ ಋಣಾತ್ಮಕವಲ್ಲದ ಅಂತ ಕೇಳೋದ್ರಿಂದ ಇವ್ಯಾವ ನೆಗೆಟಿವ್ನ ಕೌಂಟ್ ಮಾಡಂಗಿಲ್ಲ. ಸೊ ಅದರ ಪಾಸಿಟಿವ್ ನಂಬರ್ಸಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 2. ಯಾಕಂದರೆ 1 ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಂದರೆ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗದೆ ಇರತಕ್ಕಂಥ ಸಂಖ್ಯೆ. 2 ಅನ್ನೋದು 2ರಿಂದ ಆಗುತ್ತೆ, 1ರಿಂದ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಅದಕ್ಕೋಸ್ಕರ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 2 ಅಂತ ಕರಿತೀವಿ. ಋಣಾತ್ಮಕವಲ್ಲದ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 3rd one ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇಲ್ಲಿ ನೋಡ್ರಿ, 1 ಇಂಟೀಜರ್ 1/2 ಇದೆ, 11 ಇಂಟೀಜರ್ 1/2 ಇದೆ, 111 ಇಂಟೀಜರ್ 1/2 ಇದೆ, 1011 ಇಂಟೀಜರ್ 1/2 ಇದೆ. ಅಂದರೆ ಇವೆಲ್ಲ ಇವೆಲ್ಲವೂ ಮಿಶ್ರ ಭಿನ್ನರಾಶಿಗಳಿದಾವೆ ಅಂತ. ಇವೆಲ್ಲ ಮಿಕ್ಸ್ಡ್ ಫ್ರಾಕ್ಷನ್ಸು. ಇವೆಲ್ಲವನ್ನು ಕೂಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದಾಗ ವೆರಿ ಸಿಂಪಲ್ ಆಗಿ ಅಡಿಷನ್ ಮಾಡ್ಬೋದು. ನೀವೆಲ್ಲ ಈ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಗಳಾಗಿ ಅಂದರೆ ಮಿಕ್ಸ್ಡ್ ಫ್ರಾಕ್ಷನ್ಸನ್ನು ಇಂಪ್ರಾಪರ್ ಫ್ರಾಕ್ಷನ್ಸ್ ಆಗಿ ಕನ್ವರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ಪೂರ್ಣಾಂಕಗಳು ಅಂತ ಕರಿತೀವಿ, ಇವನ್ನೆಲ್ಲ ಇಂಟೀಜರ್ಸ್ ಅಂತ ಕರಿತೀವಲ್ಲ. ಈ ಇಂಟೀಜರ್ಸ್ ಪಾರ್ಟನ್ನು ಫಸ್ಟ್ ಅಡಿಷನ್ ಮಾಡ್ಕೊಳ್ಳೋಣ. ಸೊ 111 + 111 ಕೂಡ್ರಿ, +11 + 1 ಇವೆಲ್ಲ ಸಂಖ್ಯೆಗಳನ್ನು ಸಪ್ರೇಟ್ ಕೂಡಿದಾಗ 1 + 1 2 + 1 3 + 1 4 ಆಗುತ್ತೆ. 1 + 1 2 + 1 3 ಆಗುತ್ತೆ. ನೆಕ್ಸ್ಟ್ 1 + 1 2 ಆಗುತ್ತೆ. ಸೊ ಇಲ್ಲಿ 1 ಉಳಿಯುತ್ತಲ್ಲ, 1234 ಬರುತ್ತೆ. ಸೊ ಇವು ಇಂಟೀಜರ್ಸ್ ಪಾರ್ಟನ್ನು ಅಷ್ಟೇ ಅಡಿಷನ್ ಮಾಡಿದಾಗ 1234 ಬರುತ್ತೆ, 1234 ಬರುತ್ತೆ. ಇಲ್ಲಿ ಅರ್ಧ ಪ್ಲಸ್ ಅರ್ಧ ಇವೆರಡು ಸಪ್ರೇಟಾಗಿ ಫ್ರಾಕ್ಷನ್ಸ್ ಕೂಡ, ಅರ್ಧ ಪ್ಲಸ್ ಅರ್ಧ, ಹಾಫ್ ಪ್ಲಸ್ ಹಾಫ್ ಅಂದರೆ 1, ಇಲ್ಲೇ ಪ್ಲಸ್ ಅರ್ಧ ಅಂದರೆ 1/2, 1/2 + 1 ಅಂದರೆ 2 ಆಗುತ್ತೆ. ಇದಕ್ಕೆ 2 ಮತ್ತೆ ಎಕ್ಸ್ಟ್ರಾ ಕೂಡ್ರಿ, 1236 ಆಗುತ್ತೆ. ಇವೆಲ್ಲ ಸಂಖ್ಯೆಗಳ ಮೊತ್ತ 1236 ಬರುತ್ತೆ. ಮೊದಲನೇ ಆಪ್ಷನ್ನೇ ಸರಿ ಉತ್ತರ ಅಂತ ಹೇಳ್ಬೋದು. ವೆರಿ ಸಿಂಪಲ್ ಆಗಿ ಅಡಿಷನ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ.
ಇಫ್ ಎ ಸ್ಟಾರ್ ಬಿ ಅನ್ನೋದು ಒಂದು ದ್ವಿಮಾನ ಕ್ರಿಯೆ ಅಂತ ಹೇಳ್ಬೋದು, ಬೈನರಿ ಆಪರೇಷನ್ ಕೊಟ್ಟಿದ್ದಾನೆ. ಎ ಸ್ಟಾರ್ ಬಿನ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಬರ್ಕೊಂಡ್ರೆ, ಸೊ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಎ ಅಂಡ್ ಬಿ, ಎ ನಾವು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು ಎ ಸ್ಟಾರ್ ಬಿ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಆಗಿದ್ರೆ, ದೆನ್ ದ ವ್ಯಾಲ್ಯೂ ಆಫ್ 9 ಸ್ಟಾರ್ 10 9 ಸ್ಟಾರ್ 10ರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ ಇಲ್ಲಿ ಕೊಟ್ಟಿರೋ ಕಂಡೀಷನ್ನು ಎ ಸ್ಟಾರ್ ಬಿ ನ ಏನಂತ ಬರ್ದಾನೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಬರ್ಕೊಂಡಿದ್ದೇನೆ ಅಂದಮೇಲೆ, ಇಲ್ಲಿ ಕೇಳಿರೋದು ನಮಗೆ 9 ಸ್ಟಾರ್ 10 ನ ಇದೇ ಪ್ಯಾಟ್ರನ್ ಅಲ್ಲಿ ಬರೀತಾ ಆದ್ರೆ, ಇಲ್ಲಿ ಎ ಇದೆ ಅಂದ್ರೆ ಎ ಸ್ಕ್ವೇರ್ ಬರಿತೀನಿ, ಇಲ್ಲಿ 9 ಇದೆ ಅಂದ್ರೆ 9 ಸ್ಕ್ವೇರ್ ಬರಿಬೇಕು. ಇಲ್ಲಿ ಬಿ ಇದೆ ಅಂದ್ರೆ ಬಿ ಸ್ಕ್ವೇರ್ ಬರ್ತೀನಿ, ಇಲ್ಲಿ 10 ಇದೆ ಅಂದ್ರೆ 10 ಸ್ಕ್ವೇರ್ ಬರಿಬೇಕು. ಎ ಇಂಟು ಬಿ, ಏನು ಬಿನು ಮಲ್ಟಿಪ್ಲೈ ಮಾಡಿದಾನೆ, ಅದೇ ಥರ 9 10 ಮಲ್ಟಿಪ್ಲೈ ಮಾಡಿ ಬರೆಯೋಣ, 9 ಇಂಟು 10 ಆಗುತ್ತೆ. 9 ಸ್ಕ್ವೇರ್ ಅಂದರೆ 81, 10 ಸ್ಕ್ವೇರ್ ಅಂದರೆ 100, 9 ಇಂಟು 10 ಅಂದರೆ 90 ಆಗುತ್ತೆ. ಇವೆರಡು ಕೂಡಿದಾಗ 181, ಅದರಲ್ಲಿ 90ನ್ನ ಮೈನಸ್ ಮಾಡಿರಿ, ನೆಕ್ಸ್ಟ್ ಉಳಿಯುತ್ತೆ ಅಂದರೆ 91 ಆನ್ಸರ್ ಉಳಿಯುತ್ತೆ. ಇದರ ಆನ್ಸರ್ 91 ಬರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ. In a rhombus, the lengths of a diagonals are 16 centimeter and 12 centimeter. ದ ಸೈಡ್ ಆಫ್ ದ ರೋಂಬಸ್ ಈಸ್, ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದವು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಾಗಿವೆ. ಹಾಗಾದರೆ ವಜ್ರಾಕೃತಿಯ ಪ್ರತಿಯೊಂದು ಬಾಹು ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ರೋಂಬಸ್ ವಜ್ರಾಕೃತಿ ಅಂದ ತಕ್ಷಣ ಡಯಾಗ್ರಾಮ್ ನಾವು ಈ ರೀತಿ ಹಾಕ್ತೀವಿ. ಸೊ ಒಂದು ವಜ್ರಾಕೃತಿ ಅಂದ ತಕ್ಷಣ ಅವುಗಳ ಎಲ್ಲ ಬಾಹುಗಳ ಅಳತೆ ಸಮವಾಗಿರುತ್ತೆ. ವಜ್ರಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮ ಅಂತ ಕರಿತೀವಿ. ಸೊ ಆಲ್ ಸೈಡ್ಸ್ ಆಫ್ ಎ ರೋಂಬಸ್ ಆರ್ ಈಕ್ವಲ್ ಅಂತ ಕರಿತೀವಿ. ವಜ್ರಾಕೃತಿಯ ಎಲ್ಲ ಬಾಹುಗಳು ಅಳತೆಗಳು ಸಮವಾಗಿರುತ್ತೆ. ಅದನ್ನ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಎ ಅಕ್ಷರದಿಂದ ಬರಿತೀವಿ. ಸೊ ಈ ವಜ್ರಾಕೃತಿಯ ಕರ್ಣಗಳ ಕೊಟ್ಟಿದ್ದಾನೆ. ಒಂದು ಡಯಾಗ್ನಲ್, ಇದು ಮತ್ತೊಂದು ಡಯಾಗ್ನಲ್ ಅಂತ ಬರಿತೀವಿ. ಒಂದು ಡಯಾಗ್ನಲ್ ಇದು D1 16 ಸೆಂಟಿಮೀಟರ್ ಇದೆ, ಮತ್ತೊಂದು ಡಯಾಗ್ನಲ್ ಇದು D2 ಎಷ್ಟಿದೆ ಅಂದ್ರೆ 12 ಸೆಂಟಿಮೀಟರ್ ಇದೆ. ಅಂದ್ರೆ ಈ ವಜ್ರಾಕೃತಿಯ ಪ್ರತಿಯೊಂದು ಬಾಹು ಎಷ್ಟು ಅಳತೆ ಹೊಂದಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ವಾಟ್ ಈಸ್ ಈಚ್ ಸೈಡ್ ಆಫ್ ಎ ರೋಂಬಸ್ ಅಂತ ಕೇಳಿದಾಗ, ವಜ್ರಾಕೃತಿಯ ಪ್ರತಿಯೊಂದು ಬಾಹು ಅಂದ್ರೆ ಏನ ಬೆಲೆ ಕಂಡುಹಿಡಿಬೇಕು ಅಂತ. ಸೊ ವಜ್ರಾಕೃತಿಯ ಪ್ರತಿಯೊಂದು ಬಾಹುನ ಅಳತೆ ಕಂಡುಹಿಡಿಯೋ ಒಂದು ಫಾರ್ಮುಲಾ ಇದೆ. ಎ ಈಕ್ವಲ್ ಟು 1/2 ಇಂಟು D1 ಸ್ಕ್ವೇರ್ ರೂಟ್ ಆಫ್ D1 ಸ್ಕ್ವೇರ್ ಪ್ಲಸ್ D2 ಸ್ಕ್ವೇರ್ ಅಂತ ಬರೀತೀವಿ. ಸ್ಕ್ವೇರ್ ರೂಟ್ ಆಫ್ ಡಿ ಆಫ್ ಇಂಟು ಸ್ಕ್ವೇರ್ ರೂಟ್ ಆಫ್ D1 ಸ್ಕ್ವೇರ್ ಪ್ಲಸ್ D2 ಸ್ಕ್ವೇರ್ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಈ ವಜ್ರಾಕೃತಿಯ ಪ್ರತಿಯೊಂದು ಬಾಹುವಿನ ಅಳತೆ ಎಷ್ಟು ಅಂತ ಸಿಗುತ್ತೆ. ಈ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಸೊ 1/2 ಹಾಕೋಣ. D1 ಅಂದ್ರೆ ಒಂದು ಕರ್ಣದ ಅಳತೆ 16 ಇದೆ, D2 ಅಂದ್ರೆ 12 ಇದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. D1 ಅಂದ್ರೆ 16 ಸ್ಕ್ವೇರ್ ಪ್ಲಸ್ D2 ಅಂದ್ರೆ 12 ಸ್ಕ್ವೇರ್ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. 1/2 ಬರ್ಕೊಂಡು 16 ಸ್ಕ್ವೇರ್ ಅಂದ್ರೆ 256 ಆಗುತ್ತೆ, 12 ಸ್ಕ್ವೇರ್ ಅಂದ್ರೆ 144 ಆಗುತ್ತೆ. ಈ 1/2 ಹಾಗೆ ಅಲ್ಲಿ 256 ಪ್ಲಸ್ 144 ಕೂಡಿದಾಗ 400 ಬರುತ್ತೆ. ಸೊ ಈ 400ಗೆ ಸ್ಕ್ವೇರ್ ರೂಟ್ ಅಂದ್ರೆ 20 ಬರ್ತಾ ಇದೆ. ಸೊ 2 1 2 10 20 ಕ್ಯಾನ್ಸಲ್ ಆಗಿ 1 ಇಂಟು 10 ಅಂದರೆ 10 ಬರುತ್ತೆ. ಸೊ ಇದು ಆ ವಜ್ರಾಕೃತಿಯ ಪ್ರತಿಯೊಂದು ಬಾಹುವಿನ ಅಳತೆ 10 ಸೆಂಟಿಮೀಟರ್ ಆಗಿರುತ್ತೆ. ಆಪ್ಷನ್ 4th ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ಫಾರ್ ಎನಿ ಟು ನ್ಯಾಚುರಲ್ ನಂಬರ್ಸ್ ಎ ಅಂಡ್ ಬಿ, a to the power b equal to 125, then find b to the power a ಅಂತ ಕೊಟ್ಟಿದ್ದಾನೆ. ಎ ಮತ್ತು ಬಿ ಎನ್ನುವ ಎರಡು ಸ್ವಾಭಾವಿಕ ಸಂಖ್ಯೆಗಳಿಗೆ ಎ ಪವರ್ ಬಿ ಈಕ್ವಲ್ ಟು 125 ಆದಾಗ ಬಿ ಪವರ್ ಎ ನ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ಎ ಪವರ್ ಬಿ ನ ವ್ಯಾಲ್ಯೂ 125 ಇದೆ ಅಂದ್ರೆ ಈ 125ನ ನಾವು ವರ್ಗ ಸಂಖ್ಯೆಯನ್ನಾಗಲಿ ಬರೆಯಕ್ಕೆ ಬರಲ್ಲ, ಆದರೆ 125ನ ನಾವು ಘನ ಸಂಖ್ಯೆಯನ್ನಾಗಿ ಬರಿಬೋದು. ಏನಂದ್ರೆ 5 ಕ್ಯೂಬ್ ಅಂದ್ರೆ 125 ಆಗುತ್ತೆ. 5 ಕ್ಯೂಬ್ ಅಂದ್ರೆ ಏನು 125 ಆಗುತ್ತೆ. ಅಂದ್ರೆ ಎ ಪವರ್ ಬಿ ನ 5 ಪವರ್ 3 ಅಂತ ಬರಿತೀವಿ. ಇದನ್ನ ರಿವರ್ಸ್ ಆರ್ಡ್ರಲ್ಲಿ ಕೇಳಿರೋದು ವ್ಯಾಲ್ಯೂ ಅಂದ್ರೆ ಬಿ ಪವರ್ ಎ ಅಂದ್ರೆ ಎಷ್ಟಾಗುತ್ತೆ. ಎ ಪವರ್ ಬಿ ನ ರಿವರ್ಸ್ ಮಾಡಿದ್ರೆ ಬಿ ಪವರ್ ಎ ಅಂದ್ರೆ 5 ಪವರ್ 3 ಇರೋದು ಏನಾಗುತ್ತೆ 3 ಪವರ್ 5 ಆಗುತ್ತೆ. ನೋಡಿ, ಇಲ್ಲಿ ಬಿ ಪ್ಲೇಸಲ್ಲಿ 3 ಇದೆ ಅಂದ್ರೆ ಇಲ್ಲಿ ಬಿ ಪ್ಲೇಸಲ್ಲಿ 3 ಹಾಕೋಣ.
ಎ ಪ್ಲಸಲ್ಲಿ ಇಲ್ಲಿ 5 ಇದೆ ಅಂದರೆ ಎ ಪ್ಲಸಲ್ಲಿ 5 ಹಾಕೋಣ. 3/5 ಅಂದರೆ 3ನ 5 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. 5 ಬಾರಿ ಬರ್ಕೊಂಡು ಮಲ್ಟಿಪ್ಲೈ ಮಾಡಿರಿ. ಎಷ್ಟು ಬರುತ್ತೆ? 3 × 3 9, 9 × 3 27, 27 × 3 ಅಂದರೆ 81 ಆಗುತ್ತೆ, 81 ಬರುತ್ತೆ. 81 × 3 ಮಲ್ಟಿಪ್ಲೈ ಮಾಡಿರಿ, 243 ಬರುತ್ತೆ, 243 ಬರುತ್ತೆ. ಬಿ ಪವರ್ ಎನ ವ್ಯಾಲ್ಯೂ 243 ಬರುತ್ತೆ. 243 ನೋಡ್ರಿ ಮೂರನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ದ ಲೀಸ್ಟ್ ನಂಬರ್ ಡಿವಿಸಿಬಲ್ ಬೈ ಆಲ್ ದ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 10 ಈಸ್. 1ರಿಂದ 10ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ 1ರಿಂದ 10ರವರೆಗೆ ಬರೋ ಎಲ್ಲ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. 1ರಿಂದ 10ರವರೆಗೆ ಇರೋ ಸಂಖ್ಯೆಗಳು ಯಾವ್ಯಾವು? 1, 2, 3, 4, 5, 6, 7, 8, 9, 10 ಇದಾವಲ್ಲ. ಈ 1ರಿಂದ 10ರವರೆಗೆ ಭಾಗ ಆಗ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇದನ್ನ ಟ್ರಯಲ್ ಆ್ಯಂಡ್ ಎರರ್ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದು ಈಸಿ ಅನಿಸುತ್ತೆ. ನೋಡ್ರಿ, ಫಸ್ಟ್ ಹಿಂದಿಂದ ಬರೋಣ, ಹಂಗಾರೆ ಈಸಿ ಆಗುತ್ತೆ. 10ರಿಂದ ಡಿವೈಡ್ ಆಗೋ ನಂಬರ್ ಇದರಲ್ಲಿ ಯಾವುದು ಅಂದರೆ ಇದು 10ರಿಂದ ಡಿವೈಡ್ ಆಗುತ್ತೆ, ಇದು ಆಗುತ್ತೆ. ಲಾಸ್ಟ್ ಪ್ಲೇಸಲ್ಲಿ 0 ಇದೆ ಅಂದರೆ ಈ ಬಿಡಿ ಸ್ಥಾನದಲ್ಲಿ ಎಲ್ಲ 0 ಇದೆ ಅಂದರೆ ಇವೆಲ್ಲವೂ 10ರಿಂದ ಡಿವೈಡ್ ಆಗ್ತವೆ. 10ರಿಂದ ಎಲ್ಲ ಸಂಖ್ಯೆಗಳು ಡಿವೈಡ್ ಆಗ್ತವೆ. ನೆಕ್ಸ್ಟ್ ಅವ್ರ ಹಿಂದಿನ ಸಂಖ್ಯೆ 9ರಿಂದ ಯಾವ್ದು ಡಿವೈಡ್ ಆಗುತ್ತೆ ಅಂತ ನೋಡೋದಾದ್ರೆ 9ರಿಂದ ಡಿವೈಡ್ ಆಗ್ಬೇಕಾದ್ರೆ ಇವೆಲ್ಲ ಅಂಕಿಗಳನ್ನ ಕೂಡಬೇಕು. 5 + 4 9 ಆಗುತ್ತೆ. ಸೊ 9 ಆಗುತ್ತೆ ಅಂದರೆ ಈ ಸಂಖ್ಯೆ ಕಂಪ್ಲೀಟ್ 9ರಿಂದ ಡಿವೈಡ್ ಆಗುತ್ತೆ. 2 + 5 7, 7 + 2 9, ಇದು 9 ಬರುತ್ತೆ ಅಂದರೆ ಈ ಸಂಖ್ಯೆನೂ 9ರಿಂದ ಡಿವೈಡ್ ಆಗುತ್ತೆ. ಇದು ಒಂದೇ ಇರುತ್ತೆ ಅಂದರೆ ಇದು 9ರಿಂದ ಡಿವೈಡ್ ಆಗಲ್ಲ. ಇದು 1 ಆಗುತ್ತಾರೆ, ಇದು 9ರಿಂದ ಡಿವೈಡ್ ಆಗಲ್ಲ. ಅಂದಮೇಲೆ ಇವೆರಡು ರಾಂಗ್ ಆನ್ಸರ್ ಅಂತ ಗೊತ್ತಾಯಿತು. ಇವೆರಡನ್ನ ನೆಕ್ಸ್ಟ್ ನಂಬರ್ಸಿಂದ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವೆರಡು ಸಂಖ್ಯೆಗಳನ್ನ ಮಾತ್ರ ಚೆಕ್ ಮಾಡ್ತಾ ಹೋಗೋಣ. ಇವಾಗ 8ರಿಂದ ಯಾವ ಡಿವೈಡ್ ಆಗುತ್ತೆ ನೋಡೋಣ. ಸೊ 8ರಿಂದ ಡಿವೈಡ್ ಆಗ್ಬೇಕಂದ್ರೆ ಕೊನೆ 3 ಅಂಕಿಗಳನ್ನು ಮಾತ್ರ 8ರಿಂದ ಡಿವೈಡ್ ಮಾಡಿದ್ರೆ ಸಾಕು. ನೋಡ್ರಿ, ಇಲ್ಲಿ 0 40 ಅಂದರೆ 40 ಅನ್ನೋದು 8 5 40 ಕ್ಯಾನ್ಸಲ್ ಆಗುತ್ತೆ ಅಂದರೆ 8ರಿಂದ ಡಿವೈಡ್ ಆಗುತ್ತೆ. ಇದು ನೋಡ್ರಿ 8 6 48, 8 6 48 ಕ್ಯಾನ್ಸಲ್ ಆಗಿ 4 ಉಳಿಯುತ್ತೆ, 40 ಆಗುತ್ತೆ. 8 5 40 ಆಗುತ್ತೆ. ಇದು ಕೂಡ 520 8ರಿಂದ ಡಿವೈಡ್ ಆಗುತ್ತೆ. 8ರ ಭಾಜಕತೆಯ ನಿಯಮ ಹೇಳುತ್ತೆ ಅಂದರೆ ಕೊನೆಯ 3 ಅಂಕಿಗಳನ್ನು 8ರಿಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ರೆ ಸಾಕು. ಕೊನೆಯ 3 ಅಂಕಿಗಳು 8ರಿಂದ ಡಿವೈಡ್ ಆಗುತ್ತೆ ಅಂದಮೇಲೆ ಕಂಪ್ಲೀಟ್ ನಂಬರು 8ರಿಂದ ಡಿವೈಡ್ ಆಗ್ತವೆ. ಇವೆರಡೂ ಕೂಡ 8ರಿಂದ, ಇದು 8ರಿಂದ, ಇದು 8ರಿಂದ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ 7ಕ್ಕೆ ಬರೋಣ ಹಿಂದ್ಗಡೆ. ಸೊ 5047ರಿಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡಿ ನೋಡ್ರಿ. 5040ನ್ನ 7ರಿಂದ ಭಾಗಿಸಿದ್ರೆ 7 7 49, 1 ಉಳಿಯುತ್ತೆ, 7 2 14 0. ಸೊ ಇದು ಕೂಡ 7ರಿಂದ ಡಿವೈಡ್ ಆಗುತ್ತೆ. ಆಮೇಲೆ 2520ನ್ನ 7ರಿಂದ ಡಿವೈಡ್ ಮಾಡಿರಿ. ಸೊ 7 3 21, 4 ಉಳಿಯುತ್ತೆ, 7 6 42, 0 ಲಾಸ್ಟಿಗೆ ಬೇರೆನ, ಇದು ಕೂಡ 7ರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6ಕ್ಕೆ ಬರೋಣ. 6ರಿಂದ ಡಿವೈಡ್ ಆಗುತ್ತೆ ಇಲ್ಲ ಚೆಕ್ ಮಾಡ್ಬೇಕಂದ್ರೆ ನೋಡ್ರಿ. ಸೊ 6 8 48, 2 ಉಳಿಯುತ್ತೆ, 6 4 24 ಕ್ಯಾನ್ಸಲ್ ಆಗುತ್ತೆ. ಇದು 6 4 24, 6 2 12, 6ರಿಂದನೂ ಇವೆರಡು ಸಂಖ್ಯೆ ಡಿವೈಡ್ ಆಗ್ತವೆ. ಸೊ 6ರಿಂದನೂ ಡಿವೈಡ್ ಆಗ್ತವೆ ಇವೆರಡು ಸಂಖ್ಯೆ, 6ಇಂದನೂ ಡಿವೈಡ್ ಆಗ್ತವೆ ಅಂತ ಬರೀತೀನಿ. 5ರಿಂದ ಡಿವೈಡ್ ಆಗ್ತವೆ. ಇಲ್ಲಿ 0 0 ಲಾಸ್ಟ್ ಡಿಜಿಟಲ್ 0 0 ಇರೋದು 5ರಿಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 4ರಿಂದ ಡಿವೈಡ್ ಆಗುತ್ತಿಲ್ಲ, ಚೆಕ್ ಮಾಡೋಣ. 4ರಿಂದ ಡಿವೈಡ್ ಆಗ್ಬೇಕಂದ್ರೆ ಕೊನೆ 2 ಸಂಖ್ಯೆಗಳನ್ನು ಮಾತ್ರ ತಗೊಂಡ್ರೆ ಸಾಕು. ಸೊ ಇದು 4 7 40, 4 5 20, ಇವೆರಡೂ ಕೂಡ 4ರಿಂದನೂ ಡಿವೈಡ್ ಆಗ್ತವೆ. 3ರಿಂದ ಡಿವೈಡ್ ಆಗ್ತವೆ ಅಂದರೆ ಇವೆಲ್ಲ ಕೂಡ್ರಿ. 5 + 4 9. ಸೊ 9 ಅನ್ನೋದು 3ರಿಂದ ಡಿವೈಡ್ ಆಗುತ್ತೆ ಅಂದಮೇಲೆ ಈ ಸಂಖ್ಯೆನೂ 3ರಿಂದ ಡಿವೈಡ್ ಆಗುತ್ತೆ. ಇದು 2 5 7, 7 5 9. ಈ 9 ಅನ್ನೋದು 3ರಿಂದ ಡಿವೈಡ್ ಆಗುತ್ತೆ ಅಂದಮೇಲೆ ಇವೆರಡು ಸಂಖ್ಯೆನೂ 3ರಿಂದ ಡಿವೈಡ್ ಆಗ್ತವೆ. 2ರಿಂದ ಅಂತ ಇವೆರಡು 100% ಡಿವೈಡ್ ಆಗ್ತವೆ, ಲಾಸ್ಟ್ ಪ್ಲೇಸಲ್ಲಿ 0 ಇರೋದ್ರಿಂದ. 1ರಿಂದ ಅಂತಲೂ ಕೂಡ ಇವೆರಡು ಸಂಖ್ಯೆಗಳು ಡಿವೈಡ್ ಆಗ್ತವೆ. ಹಾಗಾಗಿ ಇವೆರಡು ಸಂಖ್ಯೆಗಳೇ ಇಲ್ಲಿರೋ ಎಲ್ಲ ಸಂಖ್ಯೆಗಳಿಂದ ಡಿವೈಡ್ ಆಗ್ತವೆ. ಆ 5040 ಅನ್ನೋ ಸಂಖ್ಯೆ, ಆಮೇಲೆ 2520 ಅನ್ನೋ ಸಂಖ್ಯೆ 1ರಿಂದನೂ ಡಿವೈಡ್ ಆಗ್ತವೆ, 2ರಿಂದನೂ ಡಿವೈಡ್ ಆಗ್ತವೆ, 3ರಿಂದನೂ ಆಗುತ್ತೆ, 4ರಿಂದನೂ ಆಗುತ್ತೆ, 5ರಿಂದನೂ ಆಗುತ್ತೆ, 6ರಿಂದನೂ ಡಿವೈಡ್ ಆಗುತ್ತೆ, 7ರಿಂದನೂ ಡಿವೈಡ್ ಆಗ್ತವೆ, 8ರಿಂದನೂ ಡಿವೈಡ್ ಆಗ್ತವೆ, 9ರಿಂದನೂ ಡಿವೈಡ್ ಆಗ್ತವೆ, 10ರಿಂದನೂ ಡಿವೈಡ್ ಆಗ್ತವೆ. ಇವೆಲ್ಲ ಸಂಖ್ಯೆಗಳು 1ರಿಂದ 10ರವರೆಗಿನ ಇವೆರಡೂ ಸಂಖ್ಯೆಗಳು 1ರಿಂದ 10ರವರೆಗಿನ ಎಲ್ಲ ಸಂಖ್ಯೆಗಳಿಂದ ಭಾಗ ಆಗ್ತವೆ. ಬಟ್ ಇಲ್ಲಿ ಯಾವ್ದು ಸರಿ ಉತ್ತರ ಆಗಾದ್ರೆ ಅಂದ್ರೆ ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದಾನೆ. ಸೊ ಲೀಸ್ಟ್ ನಂಬರ್ ಅಂತ ಇಂಗ್ಲಿಷಲ್ಲಿ ಕೊಟ್ಟಿರೋದ್ರಿಂದ ಇವೆರಡರಲ್ಲಿ ಚಿಕ್ಕದು ಯಾವ್ದಿರುತ್ತೋ ಅದನ್ನ ಆನ್ಸರ್ ಬರಿಬೇಕು ನಾವು. 2520 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಅಂತ ಹೇಳ್ಬೇಕು, ಫಸ್ಟ್ ಆಪ್ಷನ್ ಆಗಿರಲ್ಲ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದ್ಮೇಲೆ
ಇಫ್ ಇಟ್ ಈಸ್ ಫ್ರೈಡೇ ಆನ್ 4/8/2017. ಸೊ 4/8/2017 ಅನ್ನೋದು ಶುಕ್ರವಾರ ಆಗಿದೆ ಅಂತ ಕೊಟ್ಟಿದ್ದಾನೆ, ಶುಕ್ರವಾರ ಆಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಅಲ್ಲಿಂದ ವಾಟ್ ವಿಲ್ ಬಿ ದ ಡೇ ಆಫ್ಟರ್ 61 days, 61 ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ಕೇಳಿರೋದ್ರಿಂದ ವೆರಿ ಸಿಂಪಲ್, ಆ 61ನ್ನು 7ರಿಂದ ಡಿವೈಡ್ ಮಾಡ್ಬೇಕು. ಯಾಕಂದ್ರೆ ಒಂದು ವಾರಕ್ಕೆ 7 ದಿನಗಳು, ಅವಾದ್ಮೇಲೆ ಅವೇ ವಾರಗಳು ರಿಪೀಟ್ ಆಗೋದ್ರಿಂದ. ಸೊ ಅವಾಗ 7 8 56 ಬರಿತೀನಿ, ಶೇಷ 5 ಉಳಿಯುತ್ತೆ, ಶೇಷ 5 ಉಳಿಯುತ್ತೆ. ಶೇಷ 5 ಉಳಿದಿದೆ ಅಂದರೆ ಇಲ್ಲಿ ಶುಕ್ರವಾರ ಅಂತ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಮುಂದಕ್ಕೆ +5 days ಕೌಂಟ್ ಮಾಡ್ಕೋಬೇಕು. ಒಂದಿನ ಮುಂದಕ್ಕೆ ಹೋದರೆ ಶನಿವಾರ, 2ನೇ ದಿನಕ್ಕೆ ಭಾನುವಾರ, 3ನೇ ದಿನಕ್ಕೆ ಸೋಮವಾರ, 4ನೇ ದಿನಕ್ಕೆ ಮಂಗಳವಾರ, 5ನೇ ದಿನ ಅಂದರೆ ಅದು ಬುಧವಾರ ಆಗಿರುತ್ತೆ. ಶುಕ್ರವಾರದಿಂದ +5 days ಮುಂದಕ್ಕೆ ಹೋದರೆ ಅದು ಬುಧವಾರ, ವೆಡ್ನೆಸ್ಡೇ ಆಗಿರುತ್ತಲ್ಲ. ಸೊ ಇಲ್ಲಿ ವೆಡ್ನೆಸ್ಡೇ ಇರೋದು ಸೆಕೆಂಡ್ ಆಪ್ಷನಲ್ಲಿ, ಇದೇ ಸರಿ ಉತ್ತರ ಆಗಿರುತ್ತೆ. ಓಕೆನಾ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಸೊ ಇನ್ ದ ಗಿವನ್ ಫಿಗರ್, ಕೊಟ್ಟಿರುವ ಚಿತ್ರದಲ್ಲಿ AB ಪ್ಯಾರಲಲ್ ಟು CD, AB ಅನ್ನೋದು CD ಗೆ ಸಮಾಂತರವಾಗಿದೆ, AB ಸರಳ ರೇಖೆ CD ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ Y ಡಿಗ್ರಿ ಮತ್ತು X ಡಿಗ್ರಿಯನ್ನು ಕಂಡುಹಿಡಿದು, Y ವ್ಯಾಲ್ಯೂ X ವ್ಯಾಲ್ಯೂ ಕಂಡುಹಿಡಿದು ಅವೆರಡೂ ಡಿಗ್ರೀಸ್ನ ಮೈನಸ್ ಮಾಡಬೇಕು. ಸೊ ಅದು Y ಡಿಗ್ರಿ ಅಂತ, ಮತ್ತು Y ಪವರ್ 0 ಅಂತಲ್ಲ, Y ಡಿಗ್ರಿ ಮತ್ತು X ಡಿಗ್ರಿಗಳನ್ನು ಕಂಡುಹಿಡಿದು ಅವೆರಡನ್ನ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ ಇಲ್ಲಿ, ಸೊ ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಡಿಗ್ರಿ ಇದೆ ಅಂದರೆ ಗೊತ್ತಿಲ್ಲ ಎಷ್ಟಿದೆ ಅಂತ. ನೋಡ್ರಿ, ಇದು 100 ಡಿಗ್ರಿ ಇದೆಯಲ್ಲ ಈ ಕೋನ, ಇದು ಸರಳ ರೇಖೆ ಆಗಿರೋದ್ರಿಂದ ಈ ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ ಇದು ಸೇರಿದ್ರೆ 180 ಆಗಬೇಕು. ಇದು 110 ಡಿಗ್ರಿ ಇದೆ ಅಂದರೆ 70 ಡಿಗ್ರಿ ಬರೀತಾನೆ, 70 ಡಿಗ್ರಿ ಬರೀತಾನೆ, 70 ಡಿಗ್ರಿ ಬರೀತಾನೆ. ಸೊ ನೋಡ್ರಿ, ಇಲ್ಲಿ ಈ ಪ್ಲೇಸಲ್ಲಿ 70 ಡಿಗ್ರಿ ಇದೆ ಅಂದ್ರೆ ಇವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಈ 70 ಡಿಗ್ರಿನೂ ಈ Y ಡಿಗ್ರಿನ ನಾವೇನಂತ ಕರಿತೀವಿ ಅಂದರೆ ಅನುರೂಪ ಕೋನಗಳು ಅಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಇವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಈ ಪಾಯಿಂಟಿಂದ ರೈಟ್ ಸೈಡಲ್ಲಿರೋದು, ಕೆಳಗಿನ ಪಾಯಿಂಟಿಂದ ಮೇಲ್ಗಡೆ ರೈಟ್ ಸೈಡಲ್ಲಿರೋದನ್ನ ಇವೆರಡನ್ನ ಅನುರೂಪ ಕೋನಗಳು ಅಂತ ಕರಿತೀವಿ. ಸಮಾಂತರ ಸರಳ ರೇಖೆಗಳಲ್ಲಿ ಉಂಟಾದ ಅನುರೂಪ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮ ಇರ್ತವೆ ಅಂತ ಗೊತ್ತಿರೋದ್ರಿಂದ ಈ Y ಜಾಗದಲ್ಲೂ ಕೂಡ 70 ಡಿಗ್ರಿನೇ ಬರುತ್ತೆ. ಅಂದರೆ Y ಡಿಗ್ರಿ ಎಷ್ಟು ಅಂದರೆ ಅದು 70 ಡಿಗ್ರಿ ಅಂತ ಬರಿಬೋದು Yನ. ಓಕೆನಾ, ಗೊತ್ತಾಯ್ತಾ? ಅದೇ ರೀತಿ ನೋಡ್ರಿ, ಸೊ ಇಲ್ಲಿ N ಲೈನ್ ಇದೆಯಲ್ಲ, ಈ ಪಾಯಿಂಟಲ್ಲಿ ಉಂಟಾದ ಇದೊಂದು ಸರಳ ರೇಖೆ ಮೇಲೆ ಒಂದು ಲೈನ್ ಹೋಗಿದೆ ಅಂದರೆ ಇಲ್ಲಿ ಉಂಟಾದ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಸೊ ಹಾಗಾದ್ರೆ ಇಲ್ಲಿ 120 ಇದೆ ಅಂದರೆ ಈ ಕಡೆ ಪಕ್ಕದಲ್ಲಿ 60 ಡಿಗ್ರಿ ಇದ್ರೆ ಮಾತ್ರ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗುತ್ತೆ, ಯಾಕಂದ್ರೆ ಇದು ಸರಳ ರೇಖೆ ಆದ್ರಿಂದ. ಆಮೇಲೆ ನೋಡ್ರಿ, ಇದು AB ಮತ್ತು CD ನಾವು ಸಮಾಂತರ ಸರಳ ರೇಖೆಗಳಾಗಿರೋದ್ರಿಂದ ಈ Xಗೆ ನೋಡ್ರಿ ಅನುರೂಪ ಕೋನ 60 ಡಿಗ್ರಿ ಆಗಿರುತ್ತೆ, ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಈ ಪಾಯಿಂಟಿಂದ ಮೇಲ್ಗಡೆ ರೈಟ್ ಸೈಡಲ್ಲಿರೋದು, ಈ ಪಾಯಿಂಟಿಂದ ಮೇಲ್ಗಡೆ ರೈಟ್ ಸೈಡಲ್ಲಿರೋದು, ಇವೆರಡನ್ನ ನಾವು ಅನುರೂಪ ಕೋನಗಳ ಜೋಡಿಗಳು ಅಂತ ಕರಿತೀವಿ. ಯಾವಾಗಲೂ ಒಂದು ಜೊತೆ ಅನುರೂಪ ಕೋನಗಳ ಜೋಡಿಗಳು ಸಮವಾಗಿರೋದ್ರಿಂದ ಇಲ್ಲಿ 60 ಡಿಗ್ರಿ ಇದೆ ಅಂದರೆ ಇಲ್ಲಿ X ಪ್ಲೇಸಲ್ಲೂ 60 ಡಿಗ್ರಿನೇ ಬರುತ್ತೆ. X ಎಷ್ಟು ಡಿಗ್ರಿ ಇದೆ ಅಂದರೆ 60 ಡಿಗ್ರಿ ಅಂತ ಆಗುತ್ತೆ. ಸೊ ಹಾಗಾದ್ರೆ Y ಡಿಗ್ರಿ ಮೈನಸ್ X ಡಿಗ್ರಿ ಎಷ್ಟು ಅಂತ ಕೇಳಿದಾನೆ. 70 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡಿದಾಗ ನಮಗೆ ಉಳಿಯೋದ್ರಿಂದ 10 ಡಿಗ್ರಿ ಮಾತ್ರ ಉಳಿಯುತ್ತೆ. Y ಮೈನಸ್ X ಅಂದರೆ 10 ಡಿಗ್ರಿ. ಇಲ್ಲಿ ಆಪ್ಷನ್ ಫಸ್ಟ್ 1 ಅಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೋಡ್ರಿ, ಇಷ್ಟು ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ಇದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.